ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಏನೋ ಕಾರ್ಯಕ್ರಮದಲ್ಲಿ ಎಂದಿನಂತೆ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಎಲ್ರಿಗೂ ದುಡ್ಡು ಅಂದರೆ ಇಷ್ಟ, ಆಸೆ ಅನ್ನೋಂಥದ್ದು ಇದ್ದೇ ಇರುತ್ತೆ. ಸ್ವಲ್ಪ ಹೆಣ್ಮಕ್ಳಿಗೆ ಅದರಲ್ಲೂ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ದುಡ್ಡು ಮಾಡಬೇಕು, ಅರ್ನ್ ಮಾಡಬೇಕು, ಚೆನ್ನಾಗಿ ಸಂಪಾದನೆ ಮಾಡಬೇಕು. ಸೊ ಇದೆಲ್ಲವೂ ಆಗಬೇಕು ಅಂತಂದರೆ ಒಂದು ಒಳ್ಳೆ ರೆಮಿಡಿ ಬೇಕು ಗುರುಗಳು. ಸೊ ಯಾವ ರೆಮಿಡಿ ಫಾಲೋ ಮಾಡೋದ್ರಿಂದ ನಮ್ಮ ಒಂದು ಆಸೆನ ಫುಲ್ಫಿಲ್ ಮಾಡ್ಕೊಳ್ಬೋದು, ಅತಿ ಹೆಚ್ಚು ಸಂಪಾದನೆ ಮಾಡಬಹುದು, ಇದ್ರ ಬಗ್ಗೆ ತಿಳಿಸಿ. ಹೆಣ್ಮಕ್ಳಿಗೆ ಅಷ್ಟೇ ಇದು ಎಲ್ರಿಗೂ ಅನ್ವಯಿಸುತ್ತೆ ಗುರುಗಳೇ, ಬಟ್ ಸ್ವಲ್ಪ ಪರ್ಸೆಂಟೇಜ್ ಸ್ವಲ್ಪ ಜಾಸ್ತಿ ಹೆಣ್ಮಕ್ಳಿಗಿರುತ್ತೆ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇಲ್ಲಿ ಯಾವಾಗಲೂ ನಾನೊಂದು ಮಂತ್ರ ಹೇಳಿದ್ದೆ, ಬಹುಶಃ ಅದು ಅಗ್ನಿಗೆ ಸಂಬಂಧಪಡೋದು. ಓಂ ಭಟ್ಟಾರಕಾಯ ನಮಃ ಅನ್ನೋದು ಕೂಡ. ಅದರಲ್ಲಿ ಹೆಣ್ಣು ಮಕ್ಕಳು ಎರಡು ಥರ ತಗೋಬೇಕೀಗ ನಾವಿಲ್ಲಿ. ಮನೆಯಲ್ಲೇ ಇರ್ತಾರಲ್ಲ, ಜಾಬ್ ಮಾಡಲ್ಲ, ಹೌಸ್ ವೈಫ್. ಅವರು ಮನೆಯಲ್ಲಿ ಏನಾದರೂ ಮಾಡಿ ಹಣ ಮಾಡಬೇಕು ಅಂದರೆ ಯಜಮಾನ್ರಿಗೆ ಆದಾಯ ಬಂದರೆ ಅವ್ರಿಗೆ ಕೊಡ್ತಾರೆ ಅನ್ನೋಂಥವ್ರು ಪರವಾಗಿಲ್ಲ. ಅವ್ರಿಗೆ ಆದಾಯ ಬಂದವ್ರು ಕೊಟ್ಟಿಲ್ಲ ಅಂದ್ರೆ ಅಲ್ಲೂ ಬೇಜಾರೆ ಪಾಪ ಇವರಿಗೆ. ಏನು ಮಾಡೋದು? ಒಟ್ಟಾರೆ ಹೇಗೋ ಒಂದು ಚಮತ್ಕಾರದ ರೀತಿ, ಅದು ತವ್ರ ಮನೆಯಿಂದ ಬರುವಂಥ ಆಸ್ತಿಯಿಂದ ಹಣ ಆಗಿರ್ಬೋದು, ಅಥವಾ ಗಂಡನೇ ಬದಲಾಗಿ ಅವರಿಗೆ ಹಣ ಕೊಡಲಿಕ್ಕೂ ಕೂಡ ದಾರಿ ಇದೆ ಇದು. ಅದಕ್ಕೆ ಪ್ರತಿನಿತ್ಯವೂ ಕೂಡ ಅಡುಗೆ ಮನೆಯಲ್ಲಿ ನೀವು ಸ್ನಾನ ಮಾಡಿ ಅಡುಗೆ ಮನೆಗೆ ಬರೋದು, ಅಗ್ನಿದೇವರನ್ನು ಸ್ಮರಣೆ ಮಾಡೋದು, ನಂತರ ಒಂದು ತಟ್ಟೆಯಲ್ಲಿ ಸಕ್ಕರೆ ಪುಡಿ ಮಾಡ್ಕೊಂಡಿರಬೇಕು. ಆ ಪುಡಿ ಒಂದು ತಟ್ಟೆಗೆ, ಅದು ಕೂಡ ಬೆಳ್ಳಿ ತಟ್ಟೆ ಆದರೆ ಬಹಳ ಉತ್ತಮ, ತುಂಬ ಚಿಕ್ಕದಾದರೂ ತೊಂದರೆ ಇಲ್ಲ, ಅಥವಾ ಬೇರೆ ಯಾವುದಾದ್ರೂ ನಿಮ್ಮ ಅನುಕೂಲಕ್ಕೆ ಸಂಬಂಧಪಟ್ಟ ತಟ್ಟೆನ ಬಳಸ್ಕೊಂಡು ಸಕ್ಕರೆ ಪುಡಿ ಮಾಡಿಕೊಂಡು, ಜಾಬ್ ಮಾಡದೇ ಇರೋವಂಥ ಹೆಣ್ಣು ಮಕ್ಕಳು ಮಾತ್ರ, ಅಂದರೆ ಮನೆಯಲ್ಲಿ ಈಗ ಹೌಸ್ ವೈಫ್ ಅಂತಾರಲ್ಲ ಅವ್ರಿಗೆ ಮಾತ್ರ, ಆದರೆ ಗೃಹಿಣಿ ಆದರೆ ಮನೆಯಲ್ಲಿ ನಾನು ಜಾಬ್ ಮಾಡಲ್ಲ ಅನ್ನೋಂಥ ಗೃಹಿಣಿಯರಿಗೆ ಸಕ್ಕರೆಯ ಮೇಲೆ ಬರೆಯುವಂಥದ್ದು ಯಾವುದು? 656, 6 ಮಧ್ಯದಲ್ಲಿ 5 ಮತ್ತು 6. ಯಾರಿಗೆ ಮನೆಯಲ್ಲಿ ಇದ್ದು ಸಂಸಾರವನ್ನು ನೋಡಿಕೊಂಡು ಆ್ಯಕ್ಚುಲಿ ಹೆಚ್ಚಿಗೆ ನಿಭಾಯಿಸೋದು ಅವರೇ. ಎಲ್ಲ ರೀತಿಯ ಕಷ್ಟ ಕೋಟೆಗಳನ್ನು ಕೂಡ ದುಃಖ ದುಮ್ಮಾನವನ್ನು, ಲಾಭ ನಷ್ಟವನ್ನು ಅವರೇ ಹೆಚ್ಚು ಗಮನಿಸ್ತಾರೆ. ಲಕ್ಷ್ಮೀ ಕೃಪೆ ಇವ್ರಿಗೆ ಆಗಬೇಕು ಅಂತಂದರೆ ಇದು ಅಡುಗೆ ಮನೆಯಲ್ಲಿ ಪ್ರತಿನಿತ್ಯ ಬರೋದು. ಆ ಬಂದ ಕೂಡಲೇ ನೀವು ಅಗ್ನಿದೇವರಿಗೆ ನಮಸ್ಕಾರ ಮಾಡಿಕೊಳ್ಳೋದು. ಈ ಒಂದು ಪ್ಲೇಟನ್ನೆಲ್ಲಿ ಇಟ್ಕೊಂಡಿರ್ತೀರೋ ಆ ಸಕ್ಕರೆ ಮೇಲೆ 6 ಸಲ ಬರೆಯೋದು. 656 ಮತ್ತು ಅದರ ಮೇಲೇ ಹೀಗೆ 6 ಟೈಮ್ ಬರೆಯೋದು. ಅದರ ಮೇಲೆ ಕೈ ಹಿಡುವಂಥದ್ದು. ಹಾಗೆ ನೀವು ಅಗ್ನಿದೇವರ ಸ್ಮರಣೆ ಮಾಡ್ತಾ ಓಂ ಶ್ರೀ ಭಟ್ಟಾರಕಾಯ ನಮಃ ಅನ್ನೋ ಮಂತ್ರವನ್ನು, ಓಂ ಶುಕ್ರದೇವಾಯ ನಮಃ ಅನ್ನೋ ಮಂತ್ರವನ್ನು ಹೇಳಿಕೊಂಡ್ರೆ, ಶುಕ್ರ ಇರೋ ಪ್ಲೇಸ್ ಅದೇ, ಐಷಾರಾಮಕ್ಕೆ ಸಂಬಂಧಪಟ್ಟವನು ಅವನೇ, ನಿಮಗೆ ಹಣ ಐಶ್ವರ್ಯ ಬಂಗಾರವನ್ನು ಅಭಿವೃದ್ಧಿ ಮಾಡಿಕೊಡೋದು ಅವನೇ. ಅದಕ್ಕಾಗಿ ಈ ಒಂದು ಟ್ರಿಕ್ಸನ್ನು ಮಾಡ್ತಾ ಬರ್ತೀನಿ. ನೀವು ಗಮನಿಸ್ತಾ ಬನ್ನಿ, ಒಂದು 48 ದಿನಗಳು ಮಾಡ್ತಾ ಬನ್ನಿ. ನಿಮ್ಮ ಮಧ್ಯದಲ್ಲಿ ಆ 5 ದಿನಗಳನ್ನು ಕೌಂಟ್ ಮಾಡ್ಕೋಬೇಡಿ, ಆ ಸಂದರ್ಭದಲ್ಲಿ ಬೇಡ, ಏನು ಒಳ್ಳೆದಾಗ ಕೌಂಟ್ ಮಾಡ್ಕೊಂಡು ಮುಂದುವರಿಯಿರಿ. ಅದೇ ಜಾಬ್ ಆರ್ ಬಿಸ್ನೆಸ್ ಮಾಡೋವಂಥ ಹೆಣ್ಣು ಮಕ್ಕಳಾದರೆ ಅಂತಹ ಗೃಹಿಣಿಯರಿಗೆ ಏನು ಅಂತಂದರೆ, ಈಗ ಇವರು ಸ್ವಲ್ಪ ಚೇಂಜ್ ಆಗ್ತದೆ. ಯಾಕೆಂದರೆ ಅವರು ಹೊರಗಡೆ ಹೋದಾಗ ತುಂಬ ತಲೆ ಓಡಿಸ್ಬೇಕಾಗತ್ತೆ, ವ್ಯವಹಾರ ವ್ಯಾಪಾರಿಕವಾಗಿ ಬುದ್ಧಿಯನ್ನು ಚುರುಕು ಮಾಡ್ಕೊಳ್ಬೇಕಾಗತ್ತೆ. ಇದಕ್ಕೆ ಹೇಗೆ ಮಾಡ್ಕೊಳ್ಬೇಕು ಅಂತಂದರೆ, ಈಗ ಮೊದಲು ಬಂದದ್ದು 656 ಬಂತು, ಈಗ ಉಲ್ಟಾ ಮಾಡ್ಕೊಳ್ತಕ್ಕಂಥ. ಹೇಗೆಂದರೆ 565, 5 6 ಲಾಸ್ಟ್ಗೆ 5. ಯಾರಿಗೆ? ಜಾಬ್ ಆರ್ ಬಿಸ್ನೆಸ್. ಇದು ಗಂಡು ಮಕ್ಕಳಿಗೂ ಅಪ್ಲೈ ಆಗುತ್ತೆ, ಹೆಣ್ಣು ಮಕ್ಕಳಿಗೂ ಅಪ್ಲೈ ಆಗುತ್ತೆ. ಪ್ರಧಾನವಾಗಿ ಅಡುಗೆ ಮನೆಯಲ್ಲಿ ಮಾಡುವ ಯಾವ ಕೆಲಸವಾದರೂ ಹೆಣ್ಣು ಮಕ್ಕಳಿಗೆ ಅತ್ಯಂತ ಹೆಚ್ಚಿನ ಪ್ರಾಶಸ್ತ್ಯನ ಹೊಂದಿರುತ್ತೆ. ಅದಕ್ಕಾಗಿ ಇದನ್ನು ಮಾಡ್ಕೊಳ್ಳೋಂಥದ್ದು. ಅದನ್ನು ಮಾಡಿದಾದ್ಮೇಲೆ ಸಕ್ಕರೆ ಪುಡಿಯನ್ನು ಸ್ವಲ್ಪ ಬಾಯಿಗೆ ಹಾಕ್ಕೋಬೇಕು, ಒಂದಿಷ್ಟೇ ಇಷ್ಟು ಬಾಯಿಗೆ ಹಾಕ್ಕೊಳ್ಳೋಂಥದ್ದು. ಇನ್ನೂ ಸಾಧ್ಯವಾದರೆ ಇಲ್ಲಿ ಏನು ಮಾಡಬೇಕು ಅಂತಂದರೆ, ಹಣ ಕೂಡ ಅದ್ರ ಮೇಲೆ ಇಡು ಅಂತ ಹೇಳ್ತಾನೆ. ಎಷ್ಟು ಇಡು? ಕೆಳಗಡೆ ಬೇಕಾದ್ರೆ ಕಾಯನ್ಸ್ ಅಂತ ಹೇಳ್ತಾನಲ್ಲ, ಬೆಳ್ಳಿ ಕಾಯನ್ ಸಾರು ಅಥವಾ 1 ರೂಪಾಯಿ ನಾಣ್ಯಗಳು ಕೂಡ ಕೆಳಗಡೆ ಹಾರ ಹಾಕುವಂಥದ್ದು, ಅದ್ರ ಮೇಲೆ ಸಕ್ಕರೆ ಹರಡುವಂಥದ್ದು. ಅದ್ರ ಮೇಲೆ ನೋಟ್ ಇಡ್ತೀವಿ ಅಂತಂದರೆ 555, 555 ರೂಗಳನ್ನು ಇಡುವಂಥದ್ದು. 500 ಕರೆಕ್ಟಾಗಿ 55 ಇಡ್ತಕ್ಕಂಥದ್ದು. ಅದು 6 ಬಂದಿದ್ದರೂ ಕೂಡ ಹಣ ಮತ್ತು ನಿಮ್ಮ ಮಲ್ಟಿಪಲ್ ಆಗಬೇಕು ಅಂತಂದರೆ 550 ರೂಗಳನ್ನು ಅದ್ರ ಮೇಲೆ ಇಡುವಂಥದ್ದು. ಆ ಸಕ್ಕರೆ ಪುಡಿ ಮೇಲೆ ಈ ಹಣ ಇರ್ತೀರಿ, ಅದರ ಮೇಲೆ ಒಂದು ಒಣಕೊಬ್ಬರಿ ಬಟ್ಲೆ ಇಡ್ತೀರಿ. ಎಲ್ಲಾದರೂ ಯಾರು ಕಾಣಿದಾಗ ಎತ್ತಿಡ್ತೀರಿ, ಮೇಲೆ ಎಲ್ಲಾದರೂ ಜೋಪಾನದ ಪ್ಲೇಸಲ್ಲಿ ಇಡ್ತೀರಿ. ಇಷ್ಟೇ ನೀವು ಮಾಡೋದು. ಧೂಪ ದೀಪ ಮತ್ತೊಂದು ಏನೂ ಇಲ್ಲ.
ಆ ಭಟ್ಟಾರಕನನ್ನು ಜೊತೆಗೆ ಈ ಶುಕ್ರನನ್ನು ನೆನಪು ಮಾಡಿಕೊಳ್ಳುತ್ತೀರಿ. ಅದರ ಮೇಲೆ ಈ ಸಂಖ್ಯೆಗಳನ್ನ ಬರೆಯೋದು, ಹಣ ಇಡೋದು, ಒಣಕೊಬ್ಬರಿ ಬಟ್ಲಿಡೋದು, ಅದೊಂದು ಮ್ಯಾಕ್ಸಿಮಮ್ ನಿಮಗೆ ಒಂದು 2 ನಿಮಿಷದ ಕೆಲಸ. ಸಾಧ್ಯ ಅದು ಇಷ್ಟನ್ನು ಮಾಡ್ತಾ ಪಕ್ಕಕ್ಕಿಡ್ತಾ ನಿಮಗೆ ಕೆಲಸ ಮುಂದುವರಿತಾರೆ. ಇದನ್ನು ನೀವು ಅಡುಗೆ ಮಾಡುವ ಮುನ್ನವೇ ಮಾಡಬೇಕು. ಅಡುಗೆ ಮಾಡುವ ಮುನ್ನ ನೀವಿನ್ನೂ ಕೂಡ ಆ ಸ್ಟವ್ ಹಚ್ಚಿರಲ್ಲ, ಆವಾಗ ಕರೆಕ್ಟಾಗಿ ಇದನ್ನು ಮಾಡಿಬಿಟ್ಟು ಎತ್ತಿಟ್ಬಿಟ್ಟು ಸ್ವಲ್ಪ ಬಾಯಿಗೆ ಹಾಕ್ಕೊಂಡು ಆ ನಂತರ ನೀವು ಸ್ಟವ್ ಹಚ್ತೀರಿ. ಕಾಫಿ, ಟೀ, ತಿಂಡಿ ಏನು ಮಾಡ್ಕೊಳ್ತೀರೋ, ಅಡುಗೆ ಮಾಡ್ಕೊಳ್ತೀರೋ ಆ ನಂತರ ಮಾಡ್ತೀರಿ. ಇದು ಮೊದಲು ಮಾಡೋದಾದರೆ ಬಹುಶಃ ಯಾವುದೋ ನಾನು ಜಾಬ್ ಮಾಡ್ತಿದ್ದೀನಿ ಗುರುಗಳೇ, ಯಾಕೋ 6 ಕತ್ತಾ ಇಲ್ಲ 3 ಇಳಿತಿಲ್ಲ ಅಂತಂದರೆ ಅವರಿಗೆ ಇದು ಬಹಳ 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 ಅದ್ಭುತವಾಗಿರ್ತಕ್ಕಂತಹ ರೆಮಿಡಿ ಪ್ರೀತಿಯ ಬಂಧುಗಳೇ. ಖಂಡಿತ ಗುರುಗಳೆಲ್ಲೋ ಒಂದು ಕಡೆ ಹೌಸ್ ವೈಫ್ಗೂ ಒಂದು ಸಂಖ್ಯೆ ಕೊಟ್ರಿ 656. ಇನ್ನು ಆಲ್ರೆಡಿ ವರ್ಕ್ ಮಾಡ್ತಾ ಇರೋವಂಥವ್ರಿಗೆ 565 ಇದನ್ನು ಬಳಸೋದ್ರಿಂದ ಯಾವ ರೀತಿ ಹೆಚ್ಚು ದುಡ್ಡು ಸಂಪಾದನೆ ಮಾಡ್ಬೋದು, ದುಡ್ಡು ಖರ್ಚು ಮಾಡ್ದೇ ಹೇಗೆ ಮಾಡಬಹುದು ಅನ್ನೋ ಒಂದು ಒಳ್ಳೆ ರೆಮಿಡಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಆ ಒಂದು ಹೆಣ್ಣು ಮಕ್ಕಳ ಸಮಸ್ಯೆ 5 ದಿನಗಳನ್ನು ವರ್ಜ ಮಾಡಿ ಇನ್ನು ಉಳಿದ ದಿನಗಳನ್ನು ನಾವು ಕೌಂಟ್ ಮಾಡ್ಕೊಳ್ಬೋದು ಅಂತ ಕೂಡ ತಿಳಿಸ್ಕೊಟ್ರಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಇವತ್ತು ಗುರುಗಳು ಕೊಟ್ಟಿರೋಂಥ ರೆಮಿಡಿ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಹೊಸ ವಿಚಾರದೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.